ಸ್ವಾಮಿ. ಹೇಳು ಚೆಲುವಯ್ಯ. ಅಖಂಡ ದೀಪ ಜೋರಾಗಿ ಉರಿತಿದೆ. ತಾವೇನೋ ತಮಾಷೆಯಾಗಿ ಕಿರುನಗೆ ನಗ್ತಿದ್ದೀರಾ. ಏನ್ ಈ ವಿಪರ್ಯಾಸ ಸ್ವಾಮಿ? ಇದರಲ್ಲಿ ಅಚ್ಚರಿ ವಿಪರ್ಯಾಸ ಏನಿದೆ ಚೆಲುವಯ್ಯ? ಅಖಂಡ ದೀಪ ಆಗ್ರಹದಿಂದ ಜೋರಾಗಿ ಉರಿತಿದ್ರೆ ಯಾವುದೋ ಅಪಾಯ ನಡೆಯುತ್ತೆ ಅನ್ನೋ ಸಂಕೇತ ಅಲ್ಲ ಸ್ವಾಮಿ. ಎಲ್ಲ ಸರಿನೂ ಒಂದೇ ಸಂಕೇತನ ಅರ್ಥೈಸ್ಕೋಬಾರ್ದು ಚೆಲುವಯ್ಯ. ಕೆಲವು ಸಲ ಅದು ಸಂತೋಷ ಕೂಡ ಸಂಕೇತ ಆಗ್ಬಹುದು. ಸಂತೋಷನ? ಬೆಂಕಿ ಮನುಷ್ಯನ ಸುಟ್ಟು ಭಸ್ಮ ಮಾಡಬಹುದು. ಹಾಗೇನೆ ಚಳಿಯಿಂದ ಬೆಚ್ಚಗೆ ಕಾಪಾಡುತ್ತೆ ಕೂಡ. ಅಂದ್ರೆ ಸ್ವಾಮಿ, ಇದು ಅಗ್ನಿದೇವನ ಆಗ್ರಹ ಅಲ್ಲ, ಆನಂದ, ಆನಂದ ತಾಂಡವ. ಈ ಅಗ್ನಿದೇವನ ಸಾಕ್ಷಿಯಾಗಿ 7 ವರ್ಷದ ಹಿಂದೆ ನಡೆದಿರುವಂತ ಕತೆ ಇವತ್ತು ತಿರುವು ಪಡ್ಕೊಳ್ಳುತ್ತೆ. ಏನ್ ಹೇಳ್ತಿದ್ದೀರಾ ಸ್ವಾಮಿ? ಒಂದು ಉಂಗುರ ಕಥೆನ ನಡೆಸತ್ತೆ. ಉಂಗುರನ? ಹೌದು. ಲಂಕೆಯಲ್ಲಿದ್ದ ಸೀತೆಯ ಬಳಿಗೆ ಹನುಮಂತನ ಬಳಿ ರಾಮ ಏನು ಕೊಟ್ಟು ರಾಯಭಾರಕ್ಕೆ ಕಳಿಸ್ದ? ಉಂಗುರ ಸ್ವಾಮಿ. ಅಂದ್ರೆ ಉಂಗುರ ಅಂತಾನೆ ತಾನೇ ಅರ್ಥ. ಈಗ ಈ ಕಲಿಯುಗದ ಸೀತೆ ತನ್ನ ರಾಮನ ಬಳಿಗೆ ಉಂಗುರನ ಕಳಿಸ್ಕೊಡ್ತಾಳೆ. ಅದೇ ಅವ್ರನ್ನ ಒಂದು ಮಾಡೋ ಕಥೆನ ನಡೆಸತ್ತೆ. ನಿನ್ನ ಲೀಲೆ ತಾನೇ ಶಿವ, ಇದು ನಿಂದೇ ಲೀಲೆ ತಾನೇ. ಎಲ್ಲವೂ ನಿನ್ನ ಜಗನ್ನಾಟಕವೇ ತಾನೇ ಶಿವ. ನೀನ್ ಕೋಪ ಮಾಡ್ಕೊಳ್ಳಿ ಅಂದ್ರೆ ನಾನೊಂದು ಹೇಳ್ತೀನಿ ಅಣ್ಣ. ಏನು? ನಮ್ಮ ಅಮ್ಮನ್ಗೂ ಆ ಮನೆಗೂ ಏನೋ ಸಂಬಂಧ ಇದೆ ಅಂತ ನನ್ಗನ್ಸುತ್ತೆ. ಅಮ್ಮನಿಗೂ ಅವ್ರಿಗೂ ಏನಾದ್ರೂ ಸಂಬಂಧ ಇರಬೇಕು. ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಣ್ಣ. ಬೇಕು ಅಂದ್ರೆ ಒಂದ್ಸರಿ ಮನೆಗೆ ಹೋಗೋಣ. ಅಲ್ಲಿ ನಮ್ಗೇನಾದ್ರೂ ಗೊತ್ತಾಗುತ್ತೇನೋ. ಅಮ್ಮ ಬರೋಷ್ಟ್ರಲ್ಲಿ ನಾವ್ ಆ ಮನೆಗೆ ಹೋಗ್ಬರೋಣ ಅಣ್ಣ.
ಏನತ್ಗೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ? ಕಣ್ಣು ಈ ತರ ಕೆಂಪಗಾಗಿದೆ. ನನ್ನಿದ್ದೆ ವಿಷಯ ನಿಮ್ಗೆ ಯಾಕೆ ಬಿಡಿಯತ್ಗೆ? ಟಿಫನ್ ಏನ್ ಮಾಡಿದೀರಾ? ಇಡ್ಲಿ. ನಿಮ್ಗಿಷ್ಟ ಅಂತ ಶೇಂಗಾ ಚಟ್ನಿ ಜೊತೆ ಶುಂಠಿ ಚಟ್ನಿನೂ ಮಾಡಿದೀನಿ. ಯಾಕೋ ನಮ್ಮೇಲೆ ಇಷ್ಟೊಂದ್ ಪ್ರೀತಿ? ತಂಗಿಯಮ್ಮ ಏನು ಪ್ರೀತಿಯಿಂದ ಮಾಡಿದಾಳೆ ಚಂದ್ರಿಕಾ. ಎಲ್ಲದರಲ್ಲೂ ಕೊಂಕು ಹುಡುಕಬೇಡ. ಹಾಗೆ ಹೇಳಿ ಅಣ್ಣ. ಹೇಳ್ತೀನಿ, ಆದ್ರೆ ಅದೇ ಕೈಲಿ ಸ್ವಲ್ಪ ಸಾಂಬಾರ್ ಕೂಡ ಮಾಡ್ಕೊಡು ತಂಗಿಯಮ್ಮ. ಸಾಂಬಾರ್ ಇಡ್ಲಿ ತಿಂದು ತುಂಬಾ ದಿನ ಆಯ್ತು. ಸರಿ, ಮಾಡ್ತೀನಣ್ಣ. ನಿಮ್ಗೆ ಯಾವಾಗ್ಲೂ ತಿಂಡಿದೆ ಚಿಂತೆ. ರಾತ್ರಿ ಎಲ್ಲ ನಾನ್ ನಿದ್ದೆ ಮಾಡಿಲ್ಲ ಗೊತ್ತಾ? ನಾನಂತೂ ಹಾಯಾಗಿ ನಿದ್ರೆ ಮಾಡಿದೆ. ನಿದ್ರೆ ಹೇಗ್ರಿ ಬಂತು ನಿಮ್ಗೆ? ರಾತ್ರಿ ಎಲ್ಲ ಆ ಮರಿದೇವುಗಳು ನನ್ ಕಣ್ ಮುಂದೆನೆ ನಾಟ್ಯ ಮಾಡ್ತಿದ್ವು. ಯಾಕೆ ಭಯ ಪಡ್ತೀಯಾ? ನಿತ್ಯ ಬಗ್ಗೆ ಅಭಿ ದಿವ್ಯ ಗಂಗಾಗೆ ನಿತ್ಯ